ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಗೆ ಗೊತ್ತಿರಂಗೆ ಬಾಂಗ್ಲಾದೇಶ್ ಅವರು IPL ಬ್ರಾಡ್ಕಾಸ್ಟ್ ನ ಬ್ಯಾನ್ ಮಾಡಿದ್ದಾರೆ ಅವರ ದೇಶದಲ್ಲಿ. ಇದರಿಂದ ಏನಾದ್ರು BCCIಗೆ ಇಂಪ್ಯಾಕ್ಟ್ ಆಗತ್ತಾ ಗುರು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದ್ರಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ನಿಮ್ಗೆ ಗೊತ್ತಿರಂಗೆ ಇಂಡಿಯಾಗೂ ಮತ್ತೆ ಬಾಂಗ್ಲಾದೇಶ್ಗೂ ಅಂತೆಲ್ಲ ಕಾನ್ಫ್ಲಿಕ್ಟ್ ಎಲ್ಲ ನಡೀತಾ ಇದೆ. ಇವಾಗಷ್ಟೇ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ IPL ಇಂದ ಬ್ಯಾನ್ ಮಾಡಿದ್ರು, ಅಂದ್ರೆ ಆಡಂಗಿಲ್ಲ ಅಂತ ರೂಲ್ಸ್ ತಂದ್ರು. KKR ಅವರು ಅವ್ರನ್ನ ರಿಲೀಸ್ ಮಾಡಿದ್ರು. ಅವ್ರು ಇವಾಗ PSL ಗೆ ಹೋಗಿ ಆಡ್ತೀನಿ ಅಂತ ಹೇಳಿದ್ದಾರೆ. PSL ಅಲ್ಲಿ ಒಂದು ಟೀಮ್ ಜೊತೆ ಸೈನ್ ಸಹ ಮಾಡಿದ್ದಾರೆ. ಇವಾಗ ಗುರು, ನಮ್ಮ ಬಾಂಗ್ಲಾದೇಶ ಅವರು IPL ಬ್ರಾಡ್ಕಾಸ್ಟ್ ನ ಬ್ಯಾನ್ ಮಾಡಿರೋದ್ರಿಂದ BCCIಗೆ ಏನಾದ್ರು ಲಾಸ್ ಆಗತ್ತಾ ಅಂದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಗುರು. ನಿಮ್ಗೆ ಗೊತ್ತಿರಂಗೆ 2023 ಇಂದ 2027 ವರ್ಗೂ ಮೀಡಿಯಾ ರೈಟ್ಸ್ ಬಂದು ಬರೋಬ್ಬರಿ 48,390 ಕೋಟಿಗೆ ಸೇಲ್ ಆಗಿತ್ತು. ಸರಿನಾ? ಅಂದ್ರೆ ಅಕ್ರಾಸ್ ವೇರಿಯಸ್ ರೀಜನ್, ಅಂದ್ರೆ ಇಂಡಿಯಾಕ್ಕೆ ಇಷ್ಟು, ಬೇರೆ ಬೇರೆ ದೇಶಗಳಿಗೆ ಇಷ್ಟು. ಅಂದ್ರೆ ಇಂಡಿಯಾದಲ್ಲಿ ಮಾತ್ರ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ, ಬೇರೆ ಬೇರೆ ದೇಶಗಳೆಲ್ಲ ಅಲ್ಲಿ ತೋರ್ಸಕ್ ಕಡಿಮೆ ದುಡ್ಡನ್ನ ಕೊಟ್ಟಿರ್ತಾರೆ ಗುರು. ಸರಿನಾ? ಈಗ ಇದನ್ನ ಗುರು ಬಾಂಗ್ಲಾದೇಶಲ್ಲಿ ಟಿ ಸ್ಪೋರ್ಟ್ಸ್ ಅಂತ ಒಂದು ಚಾನಲ್ ಅಲ್ಲಿ ಟೆಲಿಕಾಸ್ಟ್ ನ ಮಾಡ್ತಾ ಇದ್ರು. ಬಟ್ ಆದ್ರೆ ಇವರು ವಯೋಕಾಮ್ 18 ಅವ್ರಿಗೆ ದುಡ್ಡು ಕೊಟ್ಟು ಅದನ್ನ ಔಟ್ಸೋರ್ಸ್ ಮಾಡ್ಕೋತಿದ್ರು. ಇವರು ಡೈರೆಕ್ಟ್ ಆಗಿ BCCI ಅವ್ರ ಜೊತೆ ಬಿಡ್ ಮಾಡೆಲ್ಲ ತಗೋತಿರ್ಲಿಲ್ಲ. ವಯೋಕಾಮ್ 18 ಅವರು ತಗೊಳ್ಳೋರಲ್ಲ ಗುರು, ಇವರು ಟಿ ಸ್ಪೋರ್ಟ್ಸ್ ಅವರು ಅವ್ರಿಗೊಂದಿಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಇವರು ಬಾಂಗ್ಲಾದೇಶಲ್ಲಿ ತೋರ್ಸೋರು ಗುರು. ಅದೇ ಒಬ್ರು ಮೇನ್ ರೈಟ್ಸ್ ನಾನ್ ತಗೊಂಡಿದೀನಿ ಗುರು. ಸರಿನಾ? ಪೂರ್ತಿ ನೀವ ನನಗ್ ಬಂದ್ ಕೇಳ್ಕೋತೀರಾ, ನಾನು ತೋರಿಸ್ಕೋತೀನಿ ನಮ್ಮ ದೇಶದಲ್ಲೇ ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ಕೊಟ್ಬಿಡು ಗುರು ಅಂತ. ಆ ತರ ಡೀಲಿಂಗ್ ಎಲ್ಲ ಆಗಿರ್ತಿತ್ತು. ಸರಿನಾ? ಇದರಿಂದ ಗುರು ಯಾವುದೇ ಕಾರಣಕ್ಕೂ BCCI ಅವ್ರಿಗೆ ಲಾಸ್ ಆಗುವುದಿಲ್ಲ. ಎಂಟಾಣಿ ಲಾಸ್ ಆಗಲ್ಲ. ಲೆಕ್ಕದಲ್ಲಿ ಬಾಂಗ್ಲಾದೇಶಲ್ಲೇ ಸ್ವಲ್ಪ ಲಾಸ್ ಆಗತ್ತೆ. ಯಾಕಪ್ಪ ಅಂದ್ರೆ ಅವ್ರ ದೇಶದಲ್ಲಿ ಟ್ಯಾಕ್ಸ್ ಒಂಚೂರು ಕಮ್ಮಿ ಕಲೆಕ್ಟ್ ಆಗ್ಬೋದು ಗುರು. ಆಮೇಲೆ ಇಲ್ಲಿ ಆಡ್ಸ್ ಎಲ್ಲ ರನ್ ಆಗ್ತಿತ್ತು. ಈಗ ಟಿ ಸ್ಪೋರ್ಟ್ಸ್ ಅಲ್ಲಿ ಲೆಕ್ಕದಲ್ಲಿ ಅಲ್ಲಿನ ಅಡ್ವರ್ಟೈಸರ್ಸ್ಗೆ ಒಂದ್ 200-300 ಕೋಟಿ ಲಾಸ್ ಆಗ್ಬೋದು ಅಂತ ರಿಪೋರ್ಟ್ಸ್ ಗಳೆಲ್ಲ ಇದಾವೆ. ಮತ್ತೆ ಟಿ ಸ್ಪೋರ್ಟ್ಸ್ ಅವ್ರಿಗೂ ಒಂದಿಷ್ಟು ಲಾಸ್ ಆಗದ್ ಗುರು. ಯಾಕಪ್ಪ ಅಂದ್ರೆ ಟಿ ಸ್ಪೋರ್ಟ್ಸ್ ಹಾಕೊಂಡು ಜನ ನೋಡೋರು. ಇವಾಗ ಯಾವ್ದಾರು ಅಲ್ಲೂ ಇಲ್ಲಿಗಲ್ ವೆಬ್ಸೈಟ್ ಗಳು ಅದು ಇದು ಇರ್ತಾರಲ್ಲ ಗುರು, ನೋಡ್ತಾರೆ. ಚೆನ್ನಾಗಿ ಕ್ರಿಕೆಟ್ ಇದೆ ಅಂದ್ರೆ, ಒಳ್ಳೆ ಕ್ರಿಕೆಟ್ ಇದೆ ಅಂದ್ರೆ IPL ನೋಡಿದ್ರು ನೋಡ್ತಾರೆ, ಅಥವಾ ನೋಡದೇ ಇದ್ರು ನೋಡ್ದೇನೋ ಇರ್ಬೋದು ಗುರು, ಹೇಳಕ್ ಆಗಲ್ಲ. ಅಥವಾ ಅವ್ರು PSL ಅದು ಇದು ನೋಡ್ಕೋತಾರ ಗುರು, ಅದು ಅವ್ರ ಇಷ್ಟ. ಇದರಿಂದ ಯಾವ್ದೇ ರೀತಿ ಮೇಜರ್ ಲಾಸ್ ಏನು ಆಗಲ್ಲ ಗುರು. BCCIಗೂ ಆಗಲ್ಲ, ಯಾರಿಗೂ ಏನು ಆಗಲ್ಲ. ಪಾಪ ಬಾಂಗ್ಲಾದೇಶ್ ಅವ್ರಿಗೆ ಲಾಸ್ ಆಗತ್ತೆ, ಅವರೇ ಲಾಸ್ ಮಾಡ್ಕೋತವ್ರೆ, ಅವರೇ ಒಂಥರ ಎಲ್ಲ ಎಕ್ಕಡಿಸ್ಕೋತವ್ರೆ. ಅವ್ರ ಇಷ್ಟ ಗುರು. ನೋಡೋಣ ಇದ್ರ ಬಗ್ಗೆ ಏನಾಗತ್ತೆ ಅಂತ. ಗೈಸ್, ಬಾಂಗ್ಲಾದೇಶ್ ಅವರು IPL ಬ್ರಾಡ್ಕಾಸ್ಟ್ ನ ಬ್ಯಾನ್ ಮಾಡಿರೋದ್ರ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.